ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ. ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಎದುರಿಸಿದ್ದ ಶಾಸಕ ಬೈರತಿ ಬಸವರಾಜ್ ಸಿಐಡಿ ಅಧಿಕಾರಿಗಳ ಪ್ರಶ್ನೆಗೆ ಬಿಜೆಪಿ ಶಾಸಕ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಕೆಲವೊಂದಷ್ಟು ಉತ್ತರಗಳು ಸಮಂಜಸ ಅಲ್ಲ ಅನ್ನೋದು ಗೊತ್ತಾಗ್ತಿದೆ. ಬೈರತಿ ಬಸವರಾಜ್ ಉತ್ತರ ಕೇಳಿ ಅಧಿಕಾರಿಗಳು ಶಾಕ್ ಆಗ್ತಿದಾರಂತೆ. ಹಂತ ಹಂತವಾಗಿ 258 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಿಐಡಿ. ಈಗ ಒಂದು ವಿಚಾರದಲ್ಲಿ ಏನು ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ಳೋದಲ್ಲ, ಕೆಲವೊಂದಷ್ಟು ಪ್ರಶ್ನೆ ಇದೆಯಲ್ಲ ಚಳಿ ಬಿಡಿಸ್ಬಿಡುತ್ತೆ, ಎಂಥ ಚಳಿಯಲ್ಲೂ ಬೆವರಿಳಿಸ್ಬಿಡುತ್ತೆ. ಈಗ ಅದೇ ಆಗ್ತಿರೋದು. ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್ ಹಂತ ಹಂತವಾಗಿ 258 ಪ್ರಶ್ನೆಗಳನ್ನ ಸಿಐಡಿ ಅಧಿಕಾರಿಗಳು ಕೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಜಗದೀಶ್ ಜೊತೆ ನಿಕಟ ಸಂಬಂಧವನ್ನ ಹೊಂದಿರುವ ರೀತಿಯಲ್ಲಿ ಫೋಟೋ ತೆಗೆಸ್ಕೊಂಡಿದ್ರು. ಫೋಟೋಗಳು ವೈರಲ್ ಆಗಿತ್ತು. ಕುಂಭಮೇಳಕ್ಕೆ ಹೋಗಿದ್ದಂಥ ಟಿಕೆಟ್ಗಳು ಕೂಡ ಬಹಳಷ್ಟು ಚರ್ಚೆ ಕಾರಣವಾಗಿತ್ತು. ತಲೆಮರೆಸಿಕೊಂಡಿದ್ರು. ಮಹಾರಾಷ್ಟ್ರ ಪೊಲೀಸರು, ಗೋವಾ ಪೊಲೀಸರು, ಕರ್ನಾಟಕ ಪೊಲೀಸರು ಕೈ ಜೋಡಿಸೋದ್ರ ಮೂಲಕ ಮಧ್ಯರಾತ್ರಿಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದು ಜಡ್ಜ್ನ ಮುಂದೆ 7 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ಕಸ್ಟಡಿ ಕೇಳಿದ್ರು. ಅದಾದ ನಂತರದಲ್ಲಿ ವಿಚಾರಣೆಯನ್ನ ಸದ್ಯ ಎದುರಿಸ್ತಿದ್ದಾರೆ. ಈಗ ಬ್ಯಾಕ್ ಟು ಬ್ಯಾಕ್ ಕ್ವೆಶನ್ಸ್ ಹಂತ ಹಂತವಾಗಿ ಕೇಳ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಡುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸಿಐಡಿ ಕೇಳಿದ ಪ್ರಶ್ನೆಗೆ ಏನು ಗೊತ್ತಿಲ್ಲ ಅನ್ನೋ ಉತ್ತರ ಬರ್ತಿದ್ಯಂತೆ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ನನಗೆ ನೆನಪಿಲ್ಲ, ಏನೇನು ಗೊತ್ತಿಲ್ಲ, ಜೊತೆಗೆ ನಾನು ಉತ್ತರಿಸೋದಿಲ್ಲ ಅಂತ ಶಾಸಕರು ಹೇಳ್ತಿದಾರಂತೆ. ಮತ್ತೊಂದು ಕಡೆ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಏನು? 3 ಆಪ್ತ ಸಹಾಯಕರ ಹೇಳಿಕೆಗಳಿಂದ ಸಂಕಷ್ಟ ಎದುರಾಗಿರೋದು. ಅವ್ರ ಕೇಸ್ನ ಮೊದಲಿನಿಂದಲೂ ಕೂಡ ನನಗೇನು ಗೊತ್ತೇ ಇಲ್ಲ ಅಂತಿದ್ರು. ಜೊತೆಗೆ ಜಗದೀಶೇ ಗೊತ್ತಿಲ್ಲ ಅಂದುಬಿಟ್ಟಿದ್ರು. ತಾಂತ್ರಿಕವಾದ ಎವಿಡೆನ್ಸ್ ಅಂದರೆ ಟೆಕ್ನಿಕ್ ಎವಿಡೆನ್ಸ್ ಯಾವಾಗ ಸಿಕ್ತು? ಫೋನ್ಗಳಿಂದ ಸಿಕ್ಕಿರುವಂಥ ಕೆಲವೊಂದಷ್ಟು ಮಾಹಿತಿಗಳು, ಫೋಟೋಗಳು, ಕುಂಭಮೇಳಕ್ಕೆ ಅವರು ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡಿದ್ದಂಥ ಟಿಕೆಟ್ಗಳು, ಅಲ್ಲಿ ಹರಿದಾಡ್ದಿದ್ದಂತಹ ಕೆಲವೊಂದಷ್ಟು ಫೋಟೋಸ್ಗಳು ಇನ್ನಷ್ಟು ಪೂರಕವನ್ನು ಕೊಡ್ತು. ಬಟ್ ಈಗೇನು ಹೇಳ್ತಿದಾರಂದ್ರೆ ನನಗೆ ಗೊತ್ತಿಲ್ಲ, ಇದು ನಾರ್ಮಲ್ ಆಯಿತು, ಮಾಹಿತಿ ಇಲ್ಲ. ಯಾವ ವಿಚಾರವಾಗಿ? ಜಗದೀಶ್ ವಿಚಾರವಾಗ ಅಥವಾ ಬಿಕ್ಲು ಶಿವ ಜಸ್ಟ್ ಒಂದು ಎಸ್ಟೇಟ್ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಆ ಜಾಗ ನಂದು ನಿಂದು ಅನ್ನುವಂಥ ಅಹಂ ಇದೆಯಲ್ಲ, ಒಂದು ಸಾವೇ ಆಗೋಯ್ತು. ಈಗ ಅವ್ರಿಗೆ ನೆನಪೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದಾರಂತೆ. ಜೊತೆಗೆ ಒಂದು ರೀತಿಯಾದಂಥ ಶಾಸಕರು ಅಥವಾ ನನಗೆ ಇನ್ನಷ್ಟು ಬೆಂಬಲ ಇದೆ, ನಾ ಪ್ರಭಾವಿ ಅನ್ನೋದಕ್ಕೂ ನಾನು ಉತ್ತರಿಸೋದಿಲ್ಲ ಅಂತಿದಾರಂತೆ. ಮತ್ತೊಂದು ಕಡೆ ಈಗ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಸಂಕಷ್ಟ ಎದುರಾಗಿರೋದೇನೆಂದ್ರೆ ಆಪ್ತ ಸಹಾಯಕರು ಕೊಟ್ಟಿರುವಂಥ ಹೇಳಿಕೆ. ಬೈರತಿ ಬಸವರಾಜ್ ಬಳಿ ಕೆಲಸ ಮಾಡ್ತಿದ್ದ 3 ಆಪ್ತ ಸಹಾಯಕರು ಹನುಮಂತ, ಮನು, ಗಂಗಾಧರ್ ಇವ್ರು ಕೆಲಸ ಮಾಡ್ತಿದ್ರು ಬೈರತಿ ಅವರ ಜೊತೆಗೆ. ಆಪ್ತ ಸಹಾಯಕರಿಂದಲೇ A1, A2 ಆರೋಪಿಗಳ ಸಂಪರ್ಕ ಇದ್ದಿದ್ದು ಗೊತ್ತಾಗ್ತಿದೆ. ತಾನು ಏನು ಮಾಡಬೇಕು ಅನ್ನೋದನ್ನ ಆರೋಪಿಗಳಿಗೆ ಸೂಚನೆ ಕೊಡ್ತಿದ್ರಂತೆ. ಆರೋಪಿಗಳಿಗೆ ಏನೇನು ವರ್ಕೌಟ್ ಆದ ನಂತರದಲ್ಲಿ ಹಣಕಾಸು ಕೊಡಬೇಕು, ಜೊತೆಗೆ ಐಡಿಯಾವನ್ನ ಕೊಡಬೇಕು, ಇದೆಲ್ಲ ಬೈರತಿ ಬಸವರಾಜ್ ಮಾಡ್ತಿದ್ರ? ಇದು ಪ್ರಶ್ನೆ. ಈ 3 ನಂಬರ್ಗಳಿಂದ ಮಾತನಾಡಿರೋದು ಪತ್ತೆಯಾಗಿದೆ. A1 ಹಾಗೆ A2 ಜೊತೆಗೆ ಮಾತನಾಡಿರೋದು ದೃಢವಾಗಿದೆ. ತನಿಖೆಯ ವೇಳೆ 3 ಆಪ್ತ ಸಹಾಯಕರ ಹೇಳಿಕೆ ಕೂಡ ದಾಖಲಾಗಿದೆ. ಸದ್ಯ 3 ಆಪ್ತ ಸಹಾಯಕರ ಮೊಬೈಲ್ಗಳು ಹಾಗೆ ಬೈರತಿಯ 2 ಮೊಬೈಲ್ಗಳನ್ನ FSLಗೆ ರವಾನಿಸಲಾಗಿದೆ. ಜಸ್ಟ್ ರಿಪೋರ್ಟ್ ಕಾಯ್ತಿದ್ದಾರೆ ಅಷ್ಟೇ ಸಿಐಡಿ ಪೊಲೀಸರು. ವರದಿ ಬರಲಿ, ಏನ್ ಹೇಳ್ತದೆ ನೋಡೋಣ ಅಂತ. ಅದು ಎಷ್ಟೇ ಬುದ್ಧಿವಂತಿಕೆಯಿಂದ ಡಿಲೀಟ್ ಮಾಡಿದ್ರು, ಮೆಸೇಜ್ಗಳನ್ನು ಅಳಿಸಿದ್ರು ಕೂಡ FSL ರಿಪೋರ್ಟ್ ಬರಬೇಕು, CDR ಬರಬೇಕು. ಕಾಲ್ ಡೀಟೇಲ್ ರಿಪೋರ್ಟ್ ಬಂದಾಗ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾವೆ, ಬಟಾ ಬಯಲಾಗತ್ತೆ. ಸದ್ಯ ಹನುಮಂತ, ಮನು, ಗಂಗಾಧರ್ ಇವ್ರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ನಡುಕವನ್ನ ತರ್ತಾ ಇರೋದು. ಯಾಕಂತ ಹೇಳಿದ್ರೆ ಹಣಕಾಸು ಇಲ್ಲದೆ ಯಾವ ವ್ಯವಹಾರವೂ ಜರುಗೋದಿಲ್ಲ. ಜೊತೆಗೆ ಐಡಿಯಾ ಬೇಕು, ಎಲ್ಲಿದ್ದಾನೆ, ಏನು ಮಾಡಬೇಕು, ಯಾವ ರೀತಿ ಬೆದರಿಕೆ ಹಾಕಬೇಕು, ಎಲ್ಲವೂ ಕೂಡ ಏನು ಯಾವಾಗಲೂ ನೇರವಾಗಿ ಮಾತನಾಡೋದಕ್ಕಾಗತ್ತಾ? ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಸಹಾಯಕರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತೊಂದು ಕಡೆ ಸಹಾಯಕರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೈರತಿ ಬಸವರಾಜ್ ಅವರ 2 ಮೊಬೈಲ್ಗಳನ್ನು ಕೂಡ FSLಗೆ ರವಾನಿಸಲಾಗಿದೆ. ಇನ್ನೇನು ರಿಪೋರ್ಟ್ ಬರಬೇಕು, ಸಿಐಡಿ ಪೊಲೀಸರು ಕಾಯ್ತಿದ್ದಾರೆ. ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗತ್ತೆ. ಒಂದು ಕಡೆ ಅವ್ರು ಏನು ಬಾಯಿ ಬಿಟ್ಟಿಲ್ಲ ಅಂದ್ರೂ ಕೂಡ ಮೊಬೈಲ್ ಇದೆಯಲ್ಲ, ಅದನ್ನು ತಪ್ಪಿಸೋದಕ್ಕೆ ಯಾರಿಗೂ ಆಗೋದಿಲ್ಲ. ನೋಡೋಣ ಏನಾಗುತ್ತೆ, ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತ.